ಕೇವಲ 30 ವರ್ಷಗಳ ಹಿಂದೆ ಈ ನಟಿ ವೃತ್ತಿ ರಂಗಮಂಚದ ಮೇಲೆ ಪಾತ್ರಗಳಾಗಿ ಅಭಿನಯಿಸುವಾಗ ನೂರಾರು ಸಿಳ್ಳೆಗಳು, ಸಾವಿರಾರು ಚಪ್ಪಾಳೆಗಳು ಮೊಳಗುತ್ತಿದ್ದವು. ಆದರೆ ಇಂದು ಅನಾಥ ಬದುಕು, ಅಜ್ಞಾತವಾಸದ ಬಾಳು, ಜರ್ಜರಿತಗೊಂಡ ದೇಹದೊಡನೆ ನಲುಗುತ್ತಿರುವ ಬಡಜೀವ, ಯಾರಿಗೂ ಬೇಡವಾದಂತೆ ದೈಹಿಕವಾಗಿ ಸೊರಗಿ ಹೋಗಿದೆ, ಮಾನಸಿಕವಾಗಿ ಬೆಂದು ಹೋಗಿದೆ. ವೃತ್ತಿ ರಂಗಭೂಮಿಯ ಕೊನೆಯ ಬೇರುಗಳಾಗಿ ಉಳಿದಿರುವ ಕೆಲವು ಹಿರಿಯ ಕಲಾವಿದರಲ್ಲಿ ಶ್ರೀಮತಿ ಕಲಾವತಿ ಹಿರೇಮಠ ಅವರ ಕಥೆಯ 2ನೇ ಭಾಗ. ಸಮಾಜ ನೋಡುವುದಕ್ಕಾಗಿ, ಸರ್ಕಾರ ಇವರನ್ನು ನೋಡಿ ಕಣ್ಣು ತೆರೆಯುವುದಕ್ಕಾಗಿ. ನನಗೀಗಾಗಲೇ ಅಮ್ಮನ ಬಿಡಿಸಿ 30 ವರ್ಷ ಆಗಿ ಹೋಗಿದೆ ಸರ್. ಆದರೂ ಏನು ನೆನಪಿರ್ತೈತೆ ರೀ, ನಿಮ್ಮಂಥ ಡೈರೆಕ್ಟ್ರ್ ಇದ್ರೆ ಅದು ತಾನೇ ಬರ್ತೈತೆ ರೀ. ಶಿವರಾಜ್ಕುಮಾರ್ಗಳ ಸುಜಾತ ಶೂಟಿಂಗ್ ಹೋದಾಗ ಅವರು ಅಗದಿ ನಿಮ್ಮಂಗೆ ಅಮ್ಮ ಸಣ್ಣವರು ನಿಮ್ಮಂಗೆ ಶಿವರಾಜ್ಕುಮಾರ, ಪುನೀತ್ ಅವರೆಲ್ಲ ಫೋಟೋ ತಗೋ ಅಷ್ಟು ಚೆನ್ನಾಗಿ ಮಾತಾಡೋರು. ಪುನೀತ್ ಸರ್ ಅವ್ರಿಗೆ ಹೇಳಕ್ ಹೋದೆ, ಅವ್ರು ಮೇಕಪ್ ರೂಮಲ್ಲಿ ಇದ್ರು. ಅಮ್ಮನ ಜೊತೆ ಸರ್ ನಿಮ್ದು ಫೋಟೋ ಬೇಕು, ಮಾಡ್ತೀನಿ ಹೇಳ್ತಿದ್ರು, ಶಾರ್ಟ್ ಅಂತ ಹೋಗ್ಬಿಟ್ರು. ಆಮೇಲೆ ನೋಡ್ರಿ ಅವ್ರು ನೆನಪು ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಮನೆಗೆ, ನೆನಪು ಮಾಡ್ಕೊಂಡ್ ಬಂದು ಅಮ್ಮನ್ ಕರೀರಿ, ಅಮ್ಮನ ಜೊತೆ ಫೋಟೋ ತಕ್ಕೋಬೇಕು ಅಂತ ನೆನಪು ಮಾಡಿ ಅವ್ರಿಗೆ ಫೋಟೋ ಒಂದು ಕಳ್ಸಿದ್ನಲ್ಲ ಸರ್, ಅವರೇ ನೆನಪು ಮಾಡಿ ಫೋಟೋ ತಕ್ಕೊಂಡು ಹೋಗಿರೋದು ನೋಡಿ ಸರ್. ಈಗ ಏನು ಪ್ರಶಸ್ತಿಗಳು ಏನು ಯಾವುದು ಬರಲೇ ಇಲ್ವಾ? ಯಾವ ಬರಲಿಲ್ಲ. ಅಂದ್ರೆ ನಿಮ್ಮನ್ನ ಯಾರು ಗುರುತಿಸಿಲ್ಲ ಅಂತ? ಗುರುತಿಸಿಲ್ಲ. ಎಲ್ಲ ಕಲಾವಿದ್ರಿಗೆ ಇಷ್ಟು ವಯಸ್ಸಾದ್ರು ತುಂಬಾ ಜನ ಇದಾರೆ ಸರ್, ಆದ್ರೆ ಪೆನ್ಷನ್ ಸರಿಯಾಗಿ ಬರಲ್ಲ. ಈಗ ನಾನು ಹೆಂಗೋ ಸ್ವಲ್ಪ ದುಡಿತೀನಿ, ಅಮ್ಮ ನೋಡ್ಕೋತೀನಿ, ಪರವಾಗಿಲ್ಲ ಸರ್. ಬೇರೆದ್ರು ಒಬ್ಬೊಬ್ಬರೇ ಇರ್ತಾರೆ ಸರ್, ಅದನ್ನ ಯಾರು ಗಮನಕ್ಕೆ ತಗೊಳಲ್ಲ. ಅದರಿಂದ ಸುಮ್ಮನೆ ನೀವು ಮಾತಾಡಿದ್ರೆ ತಡ ಉತ್ತರ ಬಂತಾರೆ. ಆದರೆ ಮಾತಾಡಿ ಇಲ್ಲ ಅಂದ್ರೆ ಏನೂ ಬರೋದಿಲ್ಲ. ಈಗ ನೀವು ಎಷ್ಟು ಚಂದ ಕೇಳಿದ್ರಿ, ಅದು ಮಾಡೋದ್ರಾಗ ಐತೆ. ನಿಮ್ಮಂಥವ್ರು ಮಾತಾಡ್ರೆ ಚಂದ ಬರ್ತದೆ. ಇದು ಹೇಳ್ತೇನೆ ನೋಡ್ರಿ. ಕಣ್ಗಡ ಬಡ್ತಾನೆ ಬೋತವಂತ ಹನುಮಂತರ ಕಾಗಿ ಎಷ್ಟು ಜಂಬ ಕೊಚ್ಚಿದರೂ ತಾನೇ ಅದು ರಾಜಹಂಸವಾಗಬಲ್ಲದು. ಕಿಶೋರ್ ಮೋಸವೇ ಮನೋಧರ್ಮವಾಗಿ ಮಾಸಿರುವ ನಿನ್ನ ಹೇಸಿಯಾದ ಹೃದಯ ದಾಸನ ಅದಾವ ಆರೆ ಬಾಲಿ ಆಶಿಸಿದವು, ಸುಮ್ಮನೆ ನನ್ನನ್ನು ಹೋಗೋಡು. ಇಷ್ಟ ಸಾಕು. ನಾಟ್ಯ ಎಲ್ಲ ಮುಗಿಸ್ಕೊಂಡು ಯಾವಾಗ ಬೆಂಗಳೂರಿಗೆ ಬಂದ್ರಿ? ಕಂಪ್ನಿ ರೀ, ಆ ಊರು ಎಲ್ಲ ಬಿಟ್ಟರೆ ಅಂದ್ರೆ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? ಅವ್ರು ನನಗೋಸ್ಕರ ಬಂದಿದ್ದು ಸರ್. ಅವರು ಇಲ್ಲಿ ಬಂದಿದ್ದು ಅಂದ್ರೆ ಇಲ್ಲ, ನಾನು ದೊಡ್ಡವರಾಗಿದೆ, 15 ವರ್ಷ. ನನಗೆ ಫಿಲ್ಮ್ ಮಾಡೋ ಹುಚ್ಚಿಗೋಸ್ಕರ ನನ್ನ ಜೊತೆಗೆ ಬಂದ್ರು ಸರ್. ಅಷ್ಟೊತ್ತಿಗೆ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಡಿಸ್ಬಿಟ್ಟೆ ಸರ್. ನನಗೀಗಾಗಲೇ ಅಮ್ಮನ ಬಿಡಿಸಿ 30 ವರ್ಷ ಆಗಿ ಹೋಗಿದೆ ಸರ್. ಆದರೂ ಏನು ನೆನಪಿರ್ತೈತೆ ರೀ, ನಿಮ್ಮಂಥ ಡೈರೆಕ್ಟ್ರ್ ಇದ್ರೆ ಅದು ತಾನೇ ಬರ್ತೈತೆ ರೀ. ಅದಕ್ಕೆ ಮನುಷ್ಯಾಗ ಸಾದಾ ಬರೋದಿಲ್ಲ, ಸಾದಾ ಮಂದಿಗೂ ನಿಮ್ಮಂಗೆ ಮಾತಾಡಕ್ ಬರೋದಿಲ್ಲ. ಅಂದಲ್ಲೇ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗಿರ್ತಾರಮ್ಮ, ಅವರಷ್ಟು ಟ್ಯಾಲೆಂಟ್ ಇರೋದು. ಈಗ ನನಗೆ ಒಂದು ಮಾತ್ರ ಗೊತ್ತು, ಯಾವ ನಾಟಕ ಏನು ಹಿಂಗೆ ಎಷ್ಟೋ ದಿನ ನೆನಪಿಲ್ಲ. ನೀವು ಬಂದು ಹೇಳತ್ತಾನ ತಾನು ಬಂದವು ನೋಡ್ಬೋದು. ಅಷ್ಟು ವಿದ್ಯೆ ಐತೆ ನಿಮ್ಗೆ. ತಾಯಿ ಕರಳದು ಹೇಳು ಒಂದು ಯಾವ್ದಾದ್ರು ಚೆನ್ನಾಗಿರೋದು ನೋಡಿದ್ರೆ. ತಾಯಿ ಕರಳು ನೋಡಿದ್ದೀನಿ, ಭಾಳ ನೋಡಿದ್ದೀನಿ ನಾನು. ನೋಡಿದ್ದೀನಿ. ನಾನು ಇನ್ನೊಂದು ಕೇಳ್ಬೇಕು ನಿಮಗೆ.
ಅಣ್ಣವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ಹಾಂ ಅವರು ಕೂಡ ಎಲ್ಲ ಕಡೆಗೆ ನಾಟಕಗಳು ಮಾಡಿದ್ದಾರೆ ಕಂಪ್ನಿನಲ್ಲಿ ಇದ್ದವರು. ಹೌದು ಹೌದು. ಅವರು ನೀವು ಯಾವಾಗಲಾದ್ರೂ ಭೇಟಿ ಮಾಡುವಂತ ಸಂದರ್ಭ ಸಿಕ್ಕಿತ್ತಾ? ಇಲ್ಲ ರೀ, ಸುಳ್ಳು ಯಾಕೆ ಹೇಳಿದ್ರಿ? ನೋಡಿ ಭೇಟಿ ಆಗ್ಲಿಲ್ಲ ರೀ, ನೋಡಿದ್ದೆ ಅಷ್ಟೇ ರೀ. ಶಿವರಾಜ್ಕುಮಾರ್ ಸುಜಾತ ಶೂಟಿಂಗ್ ಹೋದಾಗ ಅವರು ಅಗದಿ ನಿಮ್ಮಂಗ ಸಣ್ಣವರು ನಿಮ್ಮಂಗ ಶಿವರಾಜಕುಮಾರ, ಪುನೀತ್ ಅವರೆಲ್ಲ ಫೋಟೋ ತಗೋ ಅಷ್ಟು ಚೆನ್ನಾಗಿ ಮಾತಾಡೋರು. ನಿಮ್ಮ ಕಡೆ ಊಟ ಹೆಂಗ್ ಮೊದ್ಲಾಗಿ ಕೇಳೋರು ಅವರು, ಅಷ್ಟು ಚೆನ್ನಾಗಿ. ಹೌದ್ರಿ. ಅಯ್ಯೋ ನಂಜುಂಡಿ ಒಳಗ್ರಿ ಸುಜಾತ ಪಾಠ ಮಾಡಕ್ ಹೋಗಿದ್ವಿ. ನಂಜುಂಡಿ ಶಿವಣ್ಣ ಹೀರೋ, ಶಿವಣ್ಣ ಅವರು ಚೆನ್ನಾಗಿ ಮಾತಾಡೋರು. ಒಂದು 30 ದಿನ ವರ್ಕ್ ಮಾಡಿದ್ವಿ ಸರ್. ಅವಾಗ ದೊಡ್ಡನ ತಮ್ಮನ ಹೆಂಡ್ತಿರೋಲ್ ಮಾಡಿದೆ ನಾನು. ಅವಾಗ ಅಮ್ಮ ಬರೋರಲ್ಲ ಸರ್. ಆಮೇಲೆ ಎಲ್ಲ ಅದು ಬರಗಾಲ ಸಿನಿಮಾ ಎಲ್ಲ ಕೂತ್ಕೊಂಡಾಗ ಅಮ್ಮನ ಹತ್ರ ಹೋಗಿ ಮಾತಾಡೋರು. ನಾವು ಎಲ್ಲಿ ಕುಂತಿರ್ತಾನೆ ಅಲ್ಲೇ ಬಂದು ಅಮ್ಮ ಹಂಗಾತು ನಿಮ್ಮ ಕಡೆ ಊಟದ ಹೆಂಗ ಒಂದು ಟೈಮ್ ಇರಲ್ಲ, ಅಷ್ಟೇ ಮಾತಾಡ್ಸ್ಕೊಂಡು ಹೋಗ್ಬಿಡೋರು ಪಾಪ ಶಿವಣ್ಣವ್ರ. ಅದೆಲ್ಲ ನೆನಪು ಅವ್ರಿಗೆ. ಎಲ್ಲ ಮಾತಾಡಿಕೊಂಡು ಹೋಗ್ಬಿಡೋರು, ಅಷ್ಟು ಚಂದ. ಪುನೀತ್ ಸರ್ ಬರ್ತಿದ್ರ? ಪುನೀತ್ ಸರ್ ಒಂದು ಫೋಟೋದ ವಿಷಯ ಹೇಳು. ನಾರಾಯಣ್ ಸರ್ ಅವರು ಶೂಟಿಂಗ್ ಹೋದಾಗ ನಿಮ್ಮಂಗೆ ಎಲ್ಲ ಏನಂದ್ರೆ ಸರ್, ಅವರು ಒಂದು ಪೆನ್ಷನ್ ಆಗಿರ್ಲಿಲ್ಲ ಸರ್ ಇವ್ರಿಗೆ ರಾಜ್ಯದ. ಅಲ್ಲ ದಿವಸ ಭೇಟಿ ಆದಾಗ ಅವ್ರು ನಮಸ್ಕಾರ, ಇವ್ರು ಬಂದ ತಕ್ಷಣ ನಮಸ್ಕಾರ ಮಾಡ್ಕೊಂಡು ಅಮ್ಮ ಬರ್ಲಿಲ್ಲ ಅಂತ ಕೇಳೋರು. ಹೌದು. ಆಮೇಲೆ ಫೋಟೋ ಬೇಕಾಗಿತ್ತು ಸರ್ ನಮಗೆ. ಅವಾರ್ಡ್ ಇದು ಅವಾರ್ಡ್ ಅಂತ ರಾಜ್ಯ ಪ್ರಶಸ್ತಿ ಯಾವುದಪ್ಪ ಅದು ಪೆನ್ಷನ್ಗೆ ಸರ್. ಅಂದರೆ ಒಂದು ಸ್ವಲ್ಪ ಸೀನಿಯರ್ ಆರ್ಟಿಸ್ಟು ಡೈರೆಕ್ಟರ್ ಜೊತೆಗಳಿಗೆ ಫೋಟೋ ಬೇಕಾಗಿತ್ತು. ನಾನು ಒಂದ್ಸರಿ ಹೋಗ್ಬಿಟ್ಟು ನಾರಾಯಣ ಸರ್ ಅವ್ರಿಗೆ, ಆಮೇಲೆ ಅಮ್ಮನ ಜೊತೆಗೆ ಒಂದು ನಿಮಗೆ ಫೋಟೋ ಬೇಕಂತೆ ಸರ್. ಹಾಂ ಬನ್ನಿ ಬನ್ನಿ ಅಂತ ಅವ್ರು ಫೋಟೋ ತೆಗೆದ್ರು. ಪುನೀತ್ ಸರ್ ಅವ್ರಿಗೆ ಹೇಳಕ್ಕೆ ಹೋದೆ, ಅವ್ರು ಮೇಕಪ್ ರೂಮಲ್ಲಿದ್ದರು. ಅಮ್ಮನ ಜೊತೆ ಸರ್ ನಿಮ್ದು ಫೋಟೋ ಬೇಕು. ಹಾಂ ಮಾಡ್ತೀನಿ ಹೇಳ್ತಿದ್ರು, ಶಾರ್ಟ್ ಅಂತ ಹೋಗ್ಬಿಟ್ರು. ಆಮೇಲೆ ನೋಡ್ರಿ ಅವ್ರು ನೆನಪು ಮಾಡಿಕೊಂಡು ಹೋಗ್ತಾ ಇದ್ರಲ್ಲ ಮನೆಗೆ, ನೆನಪು ಮಾಡ್ಕೊಂಡು ಬಂದು ಅಮ್ಮನ ಕರೀರಿ, ಅಮ್ಮನ ಜೊತೆ ಫೋಟೋ ತಗೋಬೇಕು ಅಂತ ನೆನಪು ಮಾಡಿ ಅವ್ರಿಗೆ ಫೋಟೋ ಒಂದು ಕಳಿಸಿದ್ನಲ್ಲ ಸರ್, ಅವರೇ ನೆನಪು ಮಾಡಿ ಫೋಟೋ ತಕ್ಕೊಂಡು ಹೋಗಿರೋದು ನೋಡಿ ಸರ್. ನೋಡಮ್ಮ, ಇವತ್ತು ಅವ್ರು ನಮ್ ಜೊತೆಗಿಲ್ಲ, ಆದ್ರೆ ನಾವು ಅವ್ರನ್ನ ನೆನಪು ಮಾಡ್ಕೊಳ್ಳುವಂತ ಒಂದು ನೆನಪು ಜೊತೆಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರ ಫೋಟೋ ನೋಡಿದ ತಕ್ಷಣ ಯಪ್ಪ ನಮ್ ಜೊತೆಗೆ ಬಂದು ಅವರಾಗಿ ತೆಗೆಸ್ಕೊಂಡ್ರಲ್ಲ, ಎಷ್ಟು ಚಂದ. ನನಗೆ ತಿರ್ಗಿ ಕೇಳಕ್ಕೆ ಬೇಜಾರು ಸರ್, ಯಾಕಂದ್ರೆ ಬಿಸಿ ಇರ್ತಾರೆ ಅವರು. ವಿದ್ಯೆ ಇರ್ತೈತಿ ಅಲ್ಲಿ ಸೊಕ್ಕಿರು. ಅವರು ಅಷ್ಟೇ ಬಹಳ ಏನು ಸೊಕ್ಕಿಲ್ಲ. ಆಮೇಲೆ ತಿರುಗಿ ನನಗೆ ಕೇಳಕ್ಕೆ ಅಂತಾರೆ ಸರ್, ಅವ್ರು ಬಿಸಿ ಇರ್ತಾರೆ. ಪದೇ ಪದೇ ನಾವು ಹೋಗಿ ಕೇಳಿದ್ರೆ ಅವ್ರಿಗೆ ಬೇಜಾರ, ಅವ್ರು ಸುಮ್ಮನೆ ಇದ್ರೆ ಅವ್ರು ನೆನ್ಪು ಮಾಡ್ಕೊಂಡು ತೆಗೆದಿರೋದು ನೋಡಿ ಸರ್. ಅದು ಅಷ್ಟ. ಅದಕ್ಕೆ ನೀವು ನೋಡ ನನ್ನ ಹೊಟ್ಟೆ ಹಳ್ಳ ಕರಿಗದ ಅಷ್ಟು ಶಾಂತ. ಪುನೀತ್ ಸರ್ ನಾನು ಒಂದ್ 2-3 ಸರಿ ನಾನು ಭೇಟಿ ಮಾಡಿದ್ದೆ. ನನ್ನ ಜೊತೆ ಬಹಳ ಆತ್ಮೀಯವಾಗಿ ಅವ್ರು ಮಾತಾಡಿದ್ರು. ಆಮೇಲೆ ಕತೆ ಹೇಳಿ ಯಾವ್ದಾದ್ರು ಅಂತ ಕೇಳಿದ್ರು. ಹೌದೌದು. ಆ ಕತೆ ರೆಡಿ ಮಾಡ್ಕೊಂಡ್ ಬರ್ತೀನಿ ಸರ್ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಆದ್ರೆ ಬ್ಯಾಡ್ ಲಕ್ ನಮ್ದು, ನಾನು ಕತೆ ಮಾಡ್ಕೊಂಡು ಹೋಗಕ್ ಆಗ್ಲಿಲ್ಲ. ಅಷ್ಟರಲ್ಲಿ ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ದೇವ್ರ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ. ಎಷ್ಟು ಚಂದ ಹೇಳ. ಏನ್ರಿ ಹೇಳ್ರಿ ಅಮ್ಮ, ನಿಮ್ ಕಡೆದ್ ಏನ್ ಮಾತು ಹೇಳೋರ, ನಾವು ಊಟದ ಏನ್ ಕೇಳೋರು, ಬಹಳ ಸೊಕ್ಕಿಲ್ಲ ಏನಿಲ್ಲ. ಅವ್ರು ನೆನೆಸ್ಕೊಂಡ್ರೆ ಅಷ್ಟು ಇದಾಕೈತಿ. ನೀವು ಯಾವ್ದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಲಿಲ್ಲ? ಇಲ್ಲ ರೀ, ಮಾಡಿಲ್ಲ. ಓಕೆ. ಈಗ ಏನು ಪ್ರಶಸ್ತಿಗಳು ಏನು ಯಾವ್ದು ಬರ್ಲೇ ಇಲ್ವಾ? ಯಾವ ಬರ್ಲಿಲ್ಲ. ಹಾ, ಅಂದ್ರೆ ನಿಮ್ಮನ್ನ ಯಾರು ಗುರ್ತಿಸಿಲ್ಲ ಅಂತ? ಹಾ ಗುರ್ತಿಸಿಲ್ಲ. ಎಲ್ಲಿ ಮುನ್ನುಗಲ್ಲ ಸರ್ ಅವರು. ಸ್ವಲ್ಪ ಅಮ್ಮ ಅಯ್ಯೋ ಬಿಡಪ್ಪ ಇನ್ನೊಂದು ನಾಚ್ಕೊಂಡು ಇರೋದು. ನಾನು ಸ್ವಲ್ಪ ಎಲ್ಲಿ ಹೇಳಕ್ ಹೋಗಲ್ಲ ಸರ್. ಅಯ್ಯೋ ಮತ್ ನಾವಾಗಿ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಸರ್. ಯಾರೋ ಒಬ್ರು ಗೊತ್ತಿರೋರು ಹೇಳಿದ್ರೆ ಅದೊಂದು ಬೆಲೆ ಇರುತ್ತೆ. ಏನಿಲ್ಲ. ಈಗ ಪೆನ್ಷನ್ ಏನಾದ್ರು ಫಿಕ್ಸ್ ಆಗಿದೆಯಾ ನಿಮ್ಗೆ? ಪೆನ್ಷನ್ ಸರ್ ಅದು ಇಲ್ಲಿ ರಾಜ್ಯದ ಬರುತ್ತೆ ಸರ್. ಪೆನ್ಷನ್ ಬರುತ್ತೆ, ಸೆಂಟ್ರದ್ದು ಬರುತ್ತೆ ಸರ್. ಸೆಂಟ್ರದ್ 2 ವರ್ಷದಿಂದ ಬಂದಿಲ್ಲ ಅವ್ರಿಗೆ. ಅದೊಂದು ಪ್ರಾಬ್ಲಮ್ ಆಗಿದೆ ಸರ್. ಎಲ್ಲ ಕಲಾವಿದ್ರಿಗೆ ಇಷ್ಟು ವಯಸ್ಸಾದ್ರು ತುಂಬಾ ಜನ ಇದಾರೆ ಸರ್. ಆದ್ರೆ ಪೆನ್ಷನ್ ಸರಿಯಾಗಿ ಬರಲ್ಲ. ಸೆಂಟ್ರದ್ ಬರ್ಬೇಕಾಗಿದೆ 2 ವರ್ಷದಿಂದ ಬಂದಿಲ್ಲ ಸರ್. ಈಗ ನಾನು ಹೆಂಗೋ ಸ್ವಲ್ಪ ದುಡಿತೀನಿ, ಅಮ್ಮ ನೋಡ್ಕೋತೀನಿ, ಪರವಾಗಿಲ್ಲ ಸರ್. ಬೇರೆದ್ರು ಒಬ್ಬೊಬ್ಬರೇ ಇರ್ತಾರೆ ಸರ್. ಅದನ್ನ ಯಾರು ಗಮನಕ್ಕೆ ತಗೊಳಲ್ಲ. ಅದರಿಂದ ಸುಮ್ಮನೆ ಏನ್ ಮಾಡ್ತೀರಾ, ಭಾಳ ಕಷ್ಟ ಐತೆ. ಇವತ್ತು ಬಂದ್ರೆ ಸಾಕು, ನನ್ನ ಮನಸ್ಸಿಗೆ ಅಷ್ಟು ಖುಷಿ ಆಗ್ತದೆ. ದೇಹ ಹೋದರೆ. ಸುಜಾತ ಅವ್ರ ಜೊತೆಗೆ ನೀವು ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಿ. ಹಾಂ.
ಹಾ ಮತ್ತೆಲ್ಲೂ ಯಾಕೆ ಮದುವೆ ಮಾಡ್ಕೊ ಅಂದ್ರೆ ಮಾಡ್ಕೊಳ್ಳಿಲ್ಲ ಹಾ, ಯಾಕೆ ಕೇಳ್ಬೇಕಾಗಿತ್ತು ನೀವು? ಈಗ ಹೇಳಕತ್ತೇನೆ ನೋಡ್ರಿ ನಾನು, ನೀವು ನೆನಪು ಮಾಡಿ ಕೇಳಲಿಲ್ಲ ಅಂದ್ರೂ ನಾನು ಹೇಳಕತ್ತೇನೆ. ಹಾ ಮದುವೆ ಮಾಡ್ಕೋತಿ ಎಷ್ಟು ಎಂತೆಂಥ ಹುಡುಗರು ಈಗ ಇದ್ರೆ ಹಾ ನೀನೇ ಮಾಡ್ಕೊ, ನೀನು ಹಿಂಗೆ ಹಾಕಿರಿ. ಹಾ ಅಲ್ಲಮ್ಮ, ನಾ ಹೊಕ್ಕನ ನಾನು ಮದುವೆ ಮಾಡ್ಕೊಂಡು ನಾ ಎಲ್ಲಾರೇ ನಾನು ದುಡ್ಕೊಂಡು ತಿಂತು, ನಿನಗೇನು ಕಷ್ಟ, ಹಾ ನೀನು ನೋಡ್ಕೊಳ್ಳೋರು ಯಾರು ಒಬ್ಳಕ್ಕಿದಿ, ಹಾ ನನಗೊಂದು ಮೇಲೆ ಆರಾಮಾಗಿ ಇರ್ತಿದ್ದಿಲ್ಲಲ್ರಿ, ಹಾ ಬರೀ ನನ್ನ ಸಲುವಾಗಿ ಯಾಕೆ ಬಿಡ್ತಿದ್ದೆ. ಏನು ಅದು ಕೇಳಿದ್ರೆ ಅದಕ್ಕೆ ಅದೊಂದು ಹೇಳೋದು ಮನುಷ್ಯನಾಗಿತ್ತು ನನಗೆ. ಅದ್ಭುತ ಮಗಳು, ಅಂತ ಮಗಳು ನೋಡಿಲ್ಲ. ತಾಯಿಗೋಸ್ಕರ ಹಾ, ಜೀವನ ತ್ಯಾಗ ಮಾಡ್ತಾ ಇದ್ದಾರೆ. ಭಾಳ ತ್ಯಾಗ ಬಿಡ್ರಿ. ಹಾ ಸಿಟ್ಟು ಬಂದಾಗ ಅಷ್ಟೇ ಅಲ್ಲ ಹಾಕಿರಿ. ಹಾ. ಏನ್ ಮಾಡ್ತ ಬೈತಾರ? ಏನು ಅದನ್ನ ತಿಂದು ಹೇಳ್ಬೇಕು ನೀ, ಅದನ್ನ ತಗೊಂಡು ಹೇಳ್ಬೇಕು ನೀ ಔಷಧ ಸಾಕು ಅಂದ್ರೆ ಅದು ಹಂಗೆ ಔಷಧ ಕೊಡಂಗಿಲ್ಲ. ಅಷ್ಟು ತಿಂದ ಈ ಥರ ಹಾಕಿದವ್ರಿ. ಹ್ಞೂ ಒಳ್ಳೇದು, ಹ್ಞೂ ಒಳ್ಳೇದಕ್ಕೆ ಒಳ್ಳೇದು, ಒಳ್ಳೇದಕ್ಕೆ ಮಾಡಿ. ಸುಜಾತ ಹಿರೇಮಠ ಅಂತಂದ್ರೆ ಇಂಡಸ್ಟ್ರಿನಲ್ಲಿ ಈಗ ಆಲ್ರೆಡಿ ವೆಲ್ ನೋನ್ ಹೆಸರು, ಚೆನ್ನಾಗಿ ಗೊತ್ತಾಗುತ್ತೆ. ಸುಜಾತ ಅವ್ರ ಅಂತಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ನೀವು ಮಾಡಿದ್ರಿ, ಎಷ್ಟು ಮಾಡಿದ್ರಮ್ಮ ಇಲ್ಲಿವರೆಗೆ ತಾವು? ಸರ್ ನನಗೆ ಅಂದಾಜು ಲೆಕ್ಕ ಇಲ್ಲ ಸರ್, 100 ಒಳಗಡೆ ಆಗಿರ್ಬೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು? ಸರ್ 30 ವರ್ಷ. 30 ವರ್ಷದಿಂದ ಇಂಡಸ್ಟ್ರಿ? ಹಾಂ ಸರ್, 94 ಇಸ್ವಿಲಿ ಬಂದಿದ್ದು ಸರ್. ಬಂದ ತಕ್ಷಣನೇ ನನಗೆ ಒಳ್ಳೆ ಆಫರು ಸಿಕ್ತು ಬಿಡಿ ಸರ್. ಹೇಳಿದ್ನಲ್ಲ ಸರ್, ನಿಮ್ಗೆ ಹೇಳಿರ್ಬೇಕು ಲಾಸ್ಟ್ ಟೈಮ್, ನಾನು ಗೌರಿಶಂಕರ ಅಂತ, ಅಶೋಕ್ ಬಾದ್ರದಿನಿ ಸರ್, ನಾಗಾಭರಣ ಸರ್ ಅವರ ವೈಫ್ ರೋಲ್. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಬಿಡಿ ಸರ್. ನನಗೆ ಆಮೇಲೆ ಗೊತ್ತಾಯ್ತು ಅವ್ರು ದೊಡ್ಡ ಡೈರೆಕ್ಟರ್. ಅವ್ರು ನಿಮ್ಮ ಥರ ಸರ್, ನಾಗಾಭರಣ ಸರ್ ಅವರು. ಅಮ್ಮ ನಾವು ಅಲ್ಲಿ ಇಲ್ಲಿ ಶಿವನಲ್ಲೇ ಇದ್ವಿ. ಅವರು ಇನ್ನೊಬ್ಬ ಮಾದೇವಣ್ಣ ಅಂತ ಒಬ್ರು ಇದ್ರು, ಅವರು ಬಿರಾದರ್ ಅವರು. ಬಂದ ತಕ್ಷಣ ನನ್ನ ಆರ್ಕೆಸ್ಟ್ರಿಗೆ 1 ವರ್ಷ ಅಗ್ರಿಮೆಂಟ್ ಆಗೋಗ್ಬಿಡ್ತು ನನಗೆ. ನಾನು ಡ್ಯಾನ್ಸರ್ ಇರೋದ್ರಿಂದ ನನಗೇನು ತೊಂದರೆ ಆಗಲಿಲ್ಲ ಸರ್. ಆರ್ಕೆಸ್ಟ್ರಾ, ಆಮೇಲೆ ವೈಜನಾಥ್ ಬಿರಾದರು, ಆಮೇಲೆ ಸುಮಾರು ಇಲ್ಲೆಲ್ಲ ಮಾಡಿದೆ ಸರ್. ಅವ್ರ ಟೀಮ್ಗಳಿಗೆ ಹೋದೆ. ಆಮೇಲೆ ಇವರು ಇಲ್ಲ ಒಂದು ಫಿಲ್ಮ್ ಇದೆ, ಒಂದು ಗೌರಿಶಂಕರ ಅಂತ ಹೋದೆ ಸರ್. ಆಮೇಲೆ ದತ್ತನ ಸರ್ ಅವರು ನಮ್ಮ ಪಿಕಪ್ ಮಾಡಿದ್ರು, ದತ್ತನ ಸರ್ ಪಿಕಪ್ ಮಾಡಿದ್ರು, ನಾಗಾಭರಣ ಸರ್ ಪಿಕಪ್ ಮಾಡಿದ್ರು. ಅವ್ರು ಮುಂದೆ ಕೂತ್ಕೊಂಡ್ರು. ಅವಾಗ ಅವರು ಆಕಸ್ಮಿಕ, ಆಮೇಲೆ ಯಾವುದೋ ಸುಮಾರು ಫಿಲ್ಮ್ ಮಾಡಿದ್ರು, ಜನ್ಮದ ಜೋಡಿ. ನಮ್ಗೆ ಗೊತ್ತಿಲ್ಲ ಇವರೇ ಡೈರೆಕ್ಟರ್ ಅನ್ನೋದನ್ನ ಸರ್. ಅವರೆಲ್ಲ ಇದ್ರು ಸರ್, ಅವರೆಲ್ಲ ಕುತ್ಕೊಂಡಿದ್ರು ಮುಂದೆ. ಆಮೇಲೆ ಹೋದ್ವಿ ಸರ್. ನಾರ್ಮಲ್ ಆಗಿ ಪಾಪ ಅವ್ರು ಹೊಸಬ್ರು ಅಂತ ಅವರು ಏನು ಮಾಡ್ಲಿಲ್ಲ. ಅವ್ರು ಕೇಳಿದ್ರು ಯಾವ ಊರು ಅಂತ ಕೇಳಿದ್ರು. ಭರಣ ಸರ್, ದತ್ತನ ಸರ್, ನಮ್ದು ಹುಬ್ಬಳ್ಳಿ ರಂಗಭೂಮಿ ಕಲಾವಿದ್ರ. ಅದು ನಿಮ್ಮ ಥರ ಅವರು ಒಂಥರ ಕಾಮಾಗಿದ್ರು. ಆಮೇಲೆ ಅವ್ರ ಜೊತೆಗೆ ಒಳ್ಳೆ ಅವ್ರ ಹೆಂಡತಿ ರೋಲ್ ಸಿಕ್ತು ನನ್ನ ಫಸ್ಟ್ ಫಿಲ್ಮ್ ಸರ್. ಅಶೋಕ್ ಭದ್ರಸಿ ಅವ್ರಿಗೆಲ್ಲ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ ನೋಡಿ ಮಾಡಿದೆ ಬಂದ. ಆಮೇಲೆ ಗೊತ್ತಾಗಿದ್ರು ದೊಡ್ಡ ಡೈರೆಕ್ಟ್ರು. ಅವಾಗ ನಮ್ಗೆಲ್ಲ ಸರ್ ಮೊದಲೆಲ್ಲ ಹುಬ್ಳಿಲಿದ್ದಾಗ ನಮ್ಗೆ ಡೈರೆಕ್ಟ್ರು, ಪ್ರೊಡ್ಯೂಸರು, ಕ್ಯಾಮ್ರಾಮನ್ ಅನ್ನೋದು ಏನು ಗೊತ್ತಿಲ್ಲ ಸರ್. ನಮ್ಮ ತಲೆಯಲ್ಲಿ ಇರೋದು ಹೀರೋ ಹೀರೋಯಿನ್ ಅಷ್ಟೇ ಸರ್. ಅಷ್ಟು ನಮಗೆ ಗೊತ್ತಿರಲಿಲ್ಲ, ಅಷ್ಟು ನಾಲೆಜ್ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಓಹೋ ಡೈರೆಕ್ಟ್ರ್ ಅಂದರೆ ಮೇನು, ನಮ್ಮ ಕ್ಯಾಮ್ರಾ ಇವರೆಲ್ಲ ಇದ್ಮೇಲೆ ಎಲ್ಲ ಅನ್ನೋ ಥರ ತಿಳಿಮಟ್ಟಿ ಬುದ್ಧಿ ಬಂತು ಸರ್ ನಮಗೆ. ನೀವು ನನ್ನ ಜೊತೆಗೂ ಮಾಡಿದ್ರಿ, ಸುಮಾರು ಮಾಡಿದ್ರಿ. ಮಾಡಿದೆ ಸರ್, ನಿಮ್ದು ಸೀರಿಯಲ್ ಮಾಡಿದೆ ಸರ್. ನಾನು ಪಾಪ ಪಂಡು ಮಾಡಿದೆ ಸರ್, ಗೆಸ್ಟ್ ರೋಲ್ಗಳು ಮಾಡಿದೆ. ಅಲ್ರಿ ಯಾರು ಇದ್ರೆ ಹೇಳ್ರಿ ನೋಡಿ. ಈಗ ಆರೋಗ್ಯದ ಬಗ್ಗೆ ಮಾತಾಡೋಣ. ಹೇಗಿದೆ ನಿಮ್ಮ ಆರೋಗ್ಯ? ಈಗ ಬೇರೆ ಇದ್ದಂಗೆ ಐತ್ರಿ, ಸ್ವಲ್ಪ ಆರಾಮ ಇದ್ದಂಗೆ ಐತ್ರಿ. ದಿವಸ ಖರ್ಚು ಒಂದೈತೆ ಅಲ್ರಿ, ದಿವಸ ಮಾತ್ರೆ, ಗುಳಿಗೆ, ಔಷಧ ರೀ, ಇದೇ ಜಾಸ್ತಿ ರೀ. ತಿಂಗಳಿಗೆ ಏನು 15-20 ಸಾವಿರ ರೂಪಾಯಿ ಬೇಕು ಸರ್ ಇವ್ರು ಮೆಡಿಸಿನ್ಗೆ. ಹೌದಾ? ಹ್ಞೂ ಸರ್. ಕಾಲು ನೋಡಿ ಇನ್ಫೆಕ್ಷನ್ ಎಷ್ಟಿದೆ, ಹೆಂಗಿದೆ ನೋಡಿ ಸರ್. ತೋರಿಸ್ತೀನಿ. ಕಾಲ್ ಇನ್ಫೆಕ್ಷನು ಇದಕ್ಕೆ ಸರ್ ಲೀನಿಡ್ ಮಾತ್ರೆ 50 ರೂಪಾಯಿ ಒಂದು ಮಾತ್ರೆ, ಡೈಲಿ 3 ಮಾತ್ರೆ ಅದೇ ಆಗುತ್ತೆ. ಟೆಲ್ಮಾ H ಪಾರ್ಟಿ ಅಂದ್ರೆ 25 ರೂಪಾಯಿ ಒಂದು ಮಾತ್ರೆ, ಅದು 3 ಮಾತ್ರೆ. BP ಮಾತ್ರೆ, ಮಂಡಿ ನೋವು ಮಾತ್ರೆ, ಅವ್ರ ಆಯಿಂಟ್ಮೆಂಟು, ಸ್ಪ್ರೇ ಎಲ್ಲ ಸೇರಿ ತಿಂಗಳು 20,000 ರೂಪಾಯಿ ಇವ್ರಿಗೆ ಬೇಕು ಸರ್. ಅದಕ್ಕೆ ಇಲ್ಲ ಸರ್, ಪೆನ್ಷನ್ ಇವ್ರು ಕೊಡು 2,000 ರೂಪಾಯಿ 4,000 ರೂಪಾಯಿ ಎಲ್ಲ ಆಗುತ್ತೆ ಸರ್ ಕಲಾವಿದರಿಗೆ. ಹೆಂಗೋ ನಾವು ದುಡಿತೀವಿ. ಅದಕ್ಕೆ ಸರ್ ನಮ್ಮ ಮದುವೆ ಆಗದೆ ಇದ್ದಿದ್ದೇ ಒಳ್ಳೇದು ಅನಿಸುತ್ತೆ. ಈಗ ನಾವು ಬಿಟ್ಟು ಹೋದ್ರೆ ಮದುವೆ ಆದ ಗಂಡ ನನ್ನ ನೋಡ್ಕೋಬಹುದು, ಇವ್ರು ನೋಡ್ಕೊಳಕ್ ಹೆಂಗ್ ಸಾಧ್ಯ ಸರ್? ಅದರಿಂದ ಮಾಡಿದ್ವಿ. ಮತ್ತೆ ಹೆಂಗೋ ನಡೀತಾ ಇದೆ ಸರ್, ಬರುತ್ತೆ ಅಲ್ಲಿಂದ ಅಲ್ಲಿಗೆ ಖರ್ಚು ಸರಿ ಹೋಗ್ಬಿಡುತ್ತೆ. ಏನಿಲ್ಲ ಸರ್, ಅಷ್ಟಕ್ಕಷ್ಟೇ. ಕಾಂಟ್ಯಾಕ್ಟ್ ನಂಬರ್ಗಳೆಲ್ಲ ಹೋಗ್ಬಿಡುತ್ತು. ಆಮೇಲೆ ಮೊದಲು ನಂದು ರಿಲಯನ್ಸ್ ನಂಬರ್ ಐತೆ ಸರ್, ಆಮೇಲೆ ಅವ್ರ ನಂಬರ್ಗಳು ಎಲ್ಲ ಚೇಂಜ್ ಆಯಿತು ಎಲ್ಲ. ಮತ್ತೆ ತಿರ್ಗಾ ಎಲ್ಲ ಹೊಸಬರು ಬಂದರು. ಅದ್ರದ್ದು ಸ್ವಲ್ಪ ಅಲ್ಲೇ ಎಲ್ಲೋ ಒಂದೊಂದು ಸಿಗುತ್ತೆ ಸರ್. ಅನ್ಕೊಂಡು ತಿರ್ಗಿ ಇಲ್ಲೇ ಸೆಟ್ಲ್ ಆಗಿದ್ವಿ. ಮತ್ತೆ ತಿರ್ಗಿ ಅಮ್ಮನ ಕರ್ಕೊಂಡು ಎಲ್ಲೂ ಸುತ್ತಾಡೋಕ್ಕಾಗಲ್ಲ. ಯಾರೋ ದೇವ್ರ ದಯದಿಂದ ಯಾರೋ ಒಳ್ಳೆಯವರು ಒಂದು ಕೊಟ್ಟರೆ ಮಾಡ್ಬೋದು ಸರ್, ಅಷ್ಟೇ.
ಈಗ ನಾಟಕಗಳು ನೀವು ನಾಟಕಕ್ಕೆ ಹೋದ್ರೆ ಇವಾಗ ಬಿಟ್ಟು ಹೋಗಕ್ ಆಗಲ್ಲ ಸರ್. ಇವಾಗ ಹೋಗ್ಯಲ್ಲ ಈಗ ಹೋಗ್ತೀನಿ, ಒಂದಿನ 2 ದಿನ ಹೋಗ್ಬೋದು ಸರ್. ಅವ್ರು ವಾರ ಗಂಟ್ಲೆ 10-15 ದಿನ ಕರೆದ್ರೆ ಹೋಗಕ್ಕಾಗಲ್ಲ. 2 ದಿವಸ ಬಿಟ್ಟು ಹೋದಾಗ ಹೆಂಗಿರ್ತಾರೆ ಅವರು? ನಾನು ಹೇಳ್ಬಿಟ್ಟು ಹೋಗಿರ್ತೀನಿ. ಇಲ್ಲಿ ಉತ್ತರ ಕರ್ನಾಟಕದ ಕಾನೋಳಿ ಐತಿ ಸರ್, ಹೋಟ್ಲು ಐತಿ. ಅವ್ರು ಫೋನ್ ಮಾಡ್ತೀನಿ, ಬೆಳಗ್ಗೆ ತಿಂಡಿ ಇಲ್ಲೇ ತಂದು ಕೊಡ್ತಾರೆ, ಊಟ ಹೇಳಿ ಹೋಗ್ತೀನಿ. ಯಾರು ಹಿಂಗೆ ಅಕ್ಕಪಕ್ಕದವ್ರು ಹೇಳ್ಬಿಟ್ಟು ಹೋಗಿರ್ತೀನಿ ಸರ್. ಒಬ್ಬಕ್ಕೆ ಅಜ್ಜಿ ಅದಾಳ, ಆಕಿನ ಆ ಅಜ್ಜಿ ಕೊಡ್ಕೊಂಡು ಎತ್ಸಿವ್ರೆ. ಹೌದಲ್ರಿ, ಮತ್ತೆ ಎಲ್ಲ ಕುಂತ್ರೆ ಹೆಂಗೆ ನಡಿಬೇಕಲ್ರಿ?